ಎಲ್ಲ ವಿದ್ಯಾಶಕ್ತಿಯ ಗಣಿತ ವಿಭಾಗಕ್ಕೆ ಸ್ವಾಗತ. ನಾನಿವತ್ತು 9ನೇ ತರಗತಿಯ ಯಾವುದು ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲಗಳು, ಇದು ಈ ನಿಮ್ಮ ಸಿಲೆಬಸ್ ಒಳಗಿರುವಂತಹ ಅತಿ ದೊಡ್ಡ ಪಾಠ ಇದು, ಹೌದಾ? ಸೊ ಇದ್ರದ್ದು ಲಾಸ್ಟ್ ಅಭ್ಯಾಸಕ್ಕೆ ಬಂದಿದ್ದೀವಿ ಇವತ್ತ. ಯಾವುದು ವ್ಯಾಲ್ಯೂಮ್ ಆಫ್ ಸ್ಪೇರ್ ಅಥವಾ ಗೋಳದ ಘನಫಲವನ್ನ ಹೇಳಿದ್ರೆ ನಾವು ಈ ಟಾಪಿಕ್ ಅನ್ನ ಮುಗಿಸ್ತಾ ಇದ್ದೀವಿ, ಹೌದಾ? ಸೊ ಹಾಗಾದ್ರೆ ಯಾವ್ದು ಹೇಳ್ರಿ? ಹಾಗಾದ್ರೆ ಮೇಲ್ಮೈ ವಿಸ್ತೀರ್ಣಗಳು, ಸರ್ಫೇಸ್ ಏರಿಯಾಸ್ ಅಂಡ್ ವ್ಯಾಲ್ಯೂಮ್ಸ್. ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲಗಳು ಹೌದಾ? ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲ. ಅದ್ರೊಳಗ ಅಭ್ಯಾಸ 13.8 ಅಂದ್ರ ಇಲ್ಲಿ ಅಭ್ಯಾಸ ಎಷ್ಟಿದೆ ನಮ್ಗೀಗ? 13.8 ಅಂದ್ರೆ ಲಾಸ್ಟ್ ಟಾಪಿಕ್ಗೆ ಬಂದಿದ್ದೇವೆ ನಾವು, ಹೌದಾ? ಸೊ ಹಾಗಾದ್ರೆ ವ್ಯಾಲ್ಯೂಮ್ ಆಫ್ ಸ್ಪಿಯರ್ ಅಥವಾ ಗೋಳದ ಘನಫಲವನ್ನ ಕಂಡು ಹಿಡಿಯುವ ಸೂತ್ರ ನಮಗ್ ಫಸ್ಟ್ ಗೊತ್ತಾಗ್ಬೇಕು, ಹೌದಾ? ಹಾಗಾದ್ರೆ ಗೋಳದ ಘನಫಲ ಕಂಡು ಹಿಡಿಯುವ ಸೂತ್ರ, ಗೋಳದ ಘನಫಲ ಇಸ್ ಈಕ್ವಲ್ ಟು ಏನಿದೆ ನೋಡ್ರಿ, 1/3 ಪೈ 4/3 ಪೈ r³ ಅಂತ ಇದೆ, ಹೌದಾ? ಗೋಳದ ಘನಫಲವನ್ನ ಕಂಡು ಹಿಡಿಯುವಂತ ಸೂತ್ರ ಏನಿದೆ ನಮಗ? 4/3 ಪೈ r³ ಅಂತ ಇದೆ. ಅದಾದ್ಮೇಲೆ ಅರ್ಧ ಗೋಳ, ಇಲ್ಲಿ ನಮಗ ಗೋಳ ಅಷ್ಟ ಇಲ್ಲ, ನಮಗ ಹೆಮಿಸ್ಫಿಯರ್ ಅಂದ್ರ ಅರ್ಧ ಗೋಳನು ಬರ್ತೈತಿ, ಹೌದಾ? ಸೊ ಹಾಗಾದ್ರೆ ಅರ್ಧ ಗೋಳದ ಘನಫಲ ಕಂಡು ಹಿಡಿಯುವ ಸೂತ್ರ, ಅರ್ಧ ಗೋಳದ ಘನಫಲ ಕಂಡು ಹಿಡಿಯುವ ಸೂತ್ರ ಅದೇನಂದ್ರ 2/, ಇದು ಗೋಳ ಪೂರ್ತಿ ಆಯ್ತು. ಸೊ ಇದ್ರ ಅರ್ಧ ಗೋಳ ಅಂದ್ರೆ ನಮ್ಗೆ ಏನಾಗತ್ತ? 2/3 ಪೈ r³. ಕರೆಕ್ಟಾ? ನೆನ್ಪಿಟ್ಕೋರಿ, ಗೋಳದ ಘನಫಲ 4/3 ಪೈ r³. ಅರ್ಧ ಗೋಳದ ಘನಫಲವನ್ನ ಕಂಡು ಹಿಡಿಯುವಂತ ಸೂತ್ರ ನಮಗ 2/3 ಪೈ r³ ಅಂತ ಆಗತ್ತ. ಕರೆಕ್ಟಾ? ಸೊ ಈಗ ನಾವೇನ್ ಮಾಡ್ಬೇಕೀಗ? ಅಭ್ಯಾಸಕ್ಕೆ ಹೋಗೋಣ. ಅಭ್ಯಾಸ 13.8 ಅಂತ ಇದೆ. ಸೊ ಯಾವ ರೀತಿ ಕ್ವಶನ್ ಇದೆ, ಅವ್ನು ಯಾವ ರೀತಿ ಸಾಲ್ವ್ ಮಾಡೋದು ಅನ್ನೋದನ್ನ ಇವಾಗ ನೋಡೋಣಂತ, ಹೌದಾ? ಫಸ್ಟ್ ಕ್ವಶನ್, ಅದಂತೂ ನಿಮಗೆ ಇನ್ಸ್ಟ್ರಕ್ಷನ್ ಯಾವಾಗಿದ್ರು ಈ ಪಾಠದೊಳಗೆ ಕೊಟ್ಟಿದ್ದಾರು. ಪೈನ ಯಾವುದೇ ಬೆಲೆಯನ್ನು ಕೊಡದೇ ಇದ್ದಲ್ಲಿ ಪೈ ಇಸ್ ಈಕ್ವಲ್ ಟು 22/7 ಎಂದು ಪರಿಗಣಿಸಿ, ಹೌದಾ? ಸೊ ಒಂದು 7 ಸೆಂಟಿಮೀಟರ್ ಇದೆ, 2.63 ಇದೆ ಮೀಟರ್ ತ್ರಿಜ್ಯಗಳಿರುವ ಗೋಳದ ಘನಫಲವನ್ನ ಕಂಡು ಹಿಡಿಯಿರಿ ಅಂತ ಹೇಳಿದಾರೆ, ಹೌದಾ? ಸೊ ಇಲ್ಲಿ ನಮಗ ಗೋಳದ ಘನಫಲವನ್ನ ಕಂಡು ಹಿಡಿಬೇಕಾದ್ರೆ ನಮಗ್ ಓನ್ಲಿ ತ್ರಿಜ್ಯ ಒಂದು ಗೊತ್ತಿದ್ರೆ ಸಾಕು, ನಾವು ಈಸಿಲಿ ಏನ್ ಮಾಡ್ಬೋದು? ಆ ಗೋಳದ ಘನಫಲವನ್ನ ಕಂಡು ಹಿಡಿಬೇಕು, ಹೌದಾ? ಸೊ ಈಗ ಇಲ್ಲಿ ಏನಾಗಿದೆ? r = 7 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ, ಕರೆಕ್ಟಾ? ಸೊ ಈಗ ಇದನ್ನ ಏನ್ ಮಾಡ್ಬೇಕು ನಾವು? ಗೋಳದ ಘನಫಲವನ್ನ ಕಂಡು ಹಿಡಿಯುವಂತಹ ಸೂತ್ರ ಯಾವುದು? 4/3 ಪೈ r³ ಅಂತ ಇದೆ, ಹೌದಾ? 4/3 ಪೈ r³. 4/3 ಇಂಟು ಪೈ ಅಂದ್ರೆ ಎಷ್ಟಿದೆ ನಮಗಿಲ್ಲಿ? 22/7, ಹೌದಾ? ಇಲ್ಲಿ r ಅಂದ್ರೆ ಏನಿದೆ? 7³ ಅಂತ ಇದೆ, ಹೌದಾ? ಅಂದ್ರ r ಅಂದ್ರೆ ನಮಗೆ ಏನು ಕೊಟ್ಟಿದ್ದಾರೆ? 7 ಕೊಟ್ಟಿದ್ದಾರೆ, ಹೌದಾ? ಸೊ ಇದನ್ನ ನಾನು ಯಾವ ರೀತಿ ಮಾಡ್ತೇನೆ ನೋಡ್ರಿ ಇಲ್ಲಿ. 4/3 ಇಂಟು 22/7 ಇಂಟು, ಈಗ 7ಅನ್ನ ನಾನು 3 ಸತಿ ಬರ್ಕೋಬೇಕು, ಯಾಕಂದ್ರೆ 7³ ಅಂದ್ರೆ ಏನು? 7ಅನ್ನ 3 ಸತಿ ಮಲ್ಟಿಪ್ಲೈ ಮಾಡಿದಾರಂತ ಅರ್ಥ, ಹೌದಾ? ಸೊ ನೋಡ್ರಿ ಇಲ್ಲಿ 7 ಇಂಟು 7 ಇಂಟು 7, ಕರೆಕ್ಟ್? ಸೊ ಇಲ್ಲಿ ಏನಾಗತ್ ನೋಡ್ರಿ, 7 ಕ್ಯಾನ್ಸಲ್ ಆಯ್ತು, 7 ಕ್ಯಾನ್ಸಲ್ ಆಯ್ತು. ಅದಾದ್ಮೇಲೆ ಎಷ್ಟಾಗತ್ ನೋಡ್ರಿ ಇಲ್ಲಿ? 22 88 ಇಂಟು 7 49 /3 ಆಯ್ತು, ಕರೆಕ್ಟ್? ಎಷ್ಟಾಗತ್ ನೋಡ್ರಿ ಸ್ವಲ್ಪ ಇದು? 88 ಇಂಟು 49 ಅಂದ್ರ 4312 /3 ಅಂತ ಇದೆ, ಹೌದಾ? 4312 /3 ಮಾಡ್ರಿ ಎಷ್ಟಾಗತ್ತ ನೋಡ್ರಿ? 1437.33 ಅಂತ ಆಗತ್ತ, ಹೌದಾ? 1437
437.33 ಸೆಂಟಿಮೀಟರ್ ಕ್ಯೂಬ್. ಹೌದಾ, ಸೆಂಟಿಮೀಟರ್ ಕ್ಯೂಬ್. ಇಲ್ಲಿ ಸೆಂಟಿಮೀಟರ್ ಇರೋದ್ರಿಂದ ನಾನು ಅದನ್ನ ಸೆಂಟಿಮೀಟರ್ ಕ್ಯೂಬ್ ಅಂತ ಬರಿಬೇಕು. ಅರ್ಥ ಆಯ್ತಾ? ಇಲ್ಲಿ ಅಕಸ್ಮಾತ್ ಮೀಟರ್ ಇದ್ರೆ ನಾನು ಅದನ್ನ ಮೀಟರ್ ಕ್ಯೂಬ್ ಅಂತ ಬರೀತೇನೆ. ಹೌದಾ, ಇದನ್ನಿಷ್ಟು ಮಲ್ಟಿಪ್ಲೈ ಮಾಡಿ ಇಲ್ಲೇ ಭಾಗಾಕಾರ ಮಾಡಿದ್ರೆ ನಮ್ಗೆ ಎಷ್ಟು ಬಂತು? 1437.33 ಸೆಂಟಿಮೀಟರ್ ಕ್ಯೂಬ್ ಅಂತ ಆನ್ಸರ್ ಬಂತು. ಕರೆಕ್ಟಾ? ಸೊ ಈಗ ನೆಕ್ಸ್ಟ್ ಇನ್ನೊಂದಿದೆ ನೋಡ್ರಿ. ಅರ್ಥ ಆಯ್ತು? ಇದು ಜಸ್ಟ್ ಫಾರ್ಮುಲಾವನ್ನ ಹಾಕ್ಬೇಕು. ಅದಾದ್ಮೇಲೆ ಕೊಟ್ಟಿರುವಂತ ಆರ್ ವ್ಯಾಲ್ಯೂವನ್ನ ಹಾಕಿ ನಾವು ಎಲ್ಲಾದ್ರೂ ಕಟ್ತಾ ಹೋಗ್ತೈತೆ ನೋಡಿ, ಇಲ್ಲ ಅಂದ್ರೆ ಅದನ್ನ ಸಿಂಪ್ಲಿಫೈ ಮಾಡ್ಬೇಕು. ಅರ್ಥ ಆಯ್ತಾ? ನೆಕ್ಸ್ಟ್ ಹೋಗೋಣ. ಈಗ ನೆಕ್ಸ್ಟ್ ಆ ಸೂತ್ರವನ್ನ ನಾನು ರಬ್ ಮಾಡೋದಿಲ್ಲ, ಯಾಕಂದ್ರೆ ಅದೇ ಸೂತ್ರವನ್ನ ನಾನು ಮತ್ ಬಳಸ್ಬೇಕಿಲ್ಲ. ಹೌದಾ? ನೆಕ್ಸ್ಟ್ ಸೆಕೆಂಡ್ ಒನ್ ಏನಿದೆ ಅಂದ್ರ 0.63 ಮೀಟರ್ ಅಂತ ಇದೆ. ಹೌದಾ? 0.63 ಮೀಟರ್ ಅಂತ ಇದೆ. ಹೌದಾ? ಸೊ ಇಲ್ಲಿ ಏನಾಗತ್ತ ನೋಡ್ರಿ, 4/3 ಇಂಟು 5 ಅಂದ್ರೆ ಎಷ್ಟಿದೆ? 22 ಡಿವೈಡೆಡ್ ಬೈ 7 ಅಂತ ಇದೆ. ಅದಾದ್ಮೇಲೆ ಇಲ್ಲಿ ನೋಡ್ರಿ, ಆರ್ ಕ್ಯೂಬ್ ಅಂದ್ರೆ ಏನಿದೆ ನಮ್ಗ? 0.63 ಮೀಟರ್ ಅಂತ ಇದೆ. ಕರೆಕ್ಟ್? ಸೊ ಇದನ್ನ ನಾನು ಏನ್ ಮಾಡ್ತೀನಿ, 3 ಸತಿ ಬರ್ಕೋತೀನಿ. 0.63 ಇಂಟು 0.63 ಇಂಟು 0.63 ಅಂತ ಇದೆ. ಹೌದಾ? ಸೊ ಇಲ್ಲಿ ಏನಾಗತ್ತ ನೋಡ್ರಿ, 7 ಒಂದ್ಲೆ 0.09, 7 ಅಂದ್ರ 7 63 ಅಂತ ಆಗತ್ತ. ಅದಾದ್ಮೇಲೆ ಇಲ್ಲಿ 3ರಿಂದನೂ ಹೋಗ್ತೈತಿ ನೋಡ್ರಿ, 3 0.21 ಅಂತ ಆಗತ್ತ. ಹೌದಾ? 3 2 6, 3 1 3. ಇಲ್ಲೆಲ್ಲ ನಮಗೀಗ ಕಟ್ತಾ ಹೋಗಿದ್ವಂತೂ ಮುಗೀತು. ಸೊ ಈಗ ಎಷ್ಟಾಗತ್ತ ಅಷ್ಟು ಮಲ್ಟಿಪ್ಲೈ ಮಾಡಿ ನೋಡ್ರಿ. 4 ಇಂಟು 22 ಇಂಟು 0.09 ಇಂಟು 0.21 ಇಂಟು 0.63 ಎಷ್ಟಾಯ್ತು ನೋಡ್ರಿ? ಇದು 1.0478. 1.0478. ಇನ್ನು ಡಿಜಿಟ್ಗಳದಾವು. ಸ್ವಲ್ಪ ನಮಗ ಪಾಯಿಂಟ್ ಆದ್ಮೇಲೆ 2 ಅಥವಾ 3 ಡಿಜಿಟ್ ಅನ್ನ ಬರೆದ್ರೆ ನಮಗ ಸಾಕು. ಯಾಕಂದ್ರೆ ನಿಮಗ ಕ್ಯಾಲ್ಕುಲೇಟರ್ ಒಳಗೆ ಮಾಡಿದ ಈ ಶುದ್ಧ ಅಷ್ಟು ಅಂತೂ ಬರೆಯುವಂತಹ ಅವಶ್ಯಕತೆ ಇಲ್ಲ. ನೀವೇನ್ ಮಾಡ್ಬೇಕು, ಪಾಯಿಂಟ್ ಆದ್ಮೇಲೆ 2 ಡಿಜಿಟ್ ಬಂದ್ರೆ ಸಾಕು, ನಮ್ಗೆ ಅಷ್ಟೇ ಪ್ರಾಬ್ಲಮ್ ಅನ್ನ ಮುಗಿಸ್ಬೋದು. ಹೌದಾ? ಸೊ ಈಗ ಎಷ್ಟಾಯ್ತು? 1.0478. ಇಲ್ಲೇ ಮೀಟರ್ ಇರೋದ್ರಿಂದ, ಲಾಸ್ಟ್ ಪ್ರಾಬ್ಲಮ್ ಏನಾಗಿತ್ತು? ಸೆಂಟಿಮೀಟರ್ ಇರೋದ್ರಿಂದ ನಾನು ಅದನ್ನ ಸೆಂಟಿಮೀಟರ್ ಕ್ಯೂಬ್ ಅಂತ ಬರದೆ. ಇಲ್ಲಿ ಮೀಟರ್ ಇರೋದ್ರಿಂದ ಇದನ್ನ ನಾನು ಮೀಟರ್ ಕ್ಯೂಬ್ ಅಂತ ಬರಿಬೇಕು. ಸೊ ನಾ ಈ ಪಾಠವನ್ನ ಸ್ಟಾರ್ಟ್ ಮಾಡ್ದಾಗಿಂದ ಹೇಳ್ತಾ ಇದ್ದೀನಿ, ಈ ಯೂನಿಟ್ ಗಳನ್ನ ಮರೀದೇ ಬರಿಬೇಕು. ಇಲ್ಲ ಅಂದ್ರೆ ನೀವು ಮಾರ್ಕ್ಸ್ ಅನ್ನ ಕಳ್ಕೊಳ್ಳುವಂತಹ ಚಾನ್ಸು ಇದೆ. ಈಗಷ್ಟೇ ಅಲ್ಲ, ನೆಕ್ಸ್ಟ್ ಇಯರ್ 10th ಹೋಗ್ತೀರಿ. 10th ಹೋದ್ರು ಇವನ್ನೆಲ್ಲ ಸಣ್ಣ ಸಣ್ಣ ಪಾಯಿಂಟ್ಸ್ ಗಳನ್ನ ನೀಟಾಗಿ ಬರಿಬೇಕು. ಅಂದ್ರೆ ನೀವು ಎಲ್ಲಿಯೂ ಮಾರ್ಕ್ಸ್ ಅನ್ನ ಕಳ್ಕೊಳ್ಳುವಂತಹ ಚಾನ್ಸ್ ಇರುವುದಿಲ್ಲ. ಅರ್ಥ ಆಯ್ತಾ? ಇವೆಲ್ಲ ಯೂನಿಟ್ಸ್ ಗಳನ್ನ ಕಂಪಲ್ಸರಿ ನೆನಪು ಮಾಡಿ ಬರಿಬೇಕು. ದತ್ತಾಂಶಗಳನ್ನ ಬರಿಬೇಕು. ಅಂದ್ರೆ ನಿಮ್ಮ ಪೇಪರು ನೀಟಾಗಿ ಕಾಣಿಸ್ತೈತಿ. ಅರ್ಥ ಆಯ್ತಾ? ನೆಕ್ಸ್ಟ್ ಹೋಗೋಣ. ಈಗ ನೆಕ್ಸ್ಟ್ ಆ ಸೂತ್ರವನ್ನ ರಬ್ ಮಾಡೋದಿಲ್ಲನಾ? ಕರೆಕ್ಟಾ? V is equal to 4/3 pi r cube ಅಂತ ಇದೆ. ಸೊ ಇಲ್ಲಿ ನೋಡ್ರಿ, ಈ ಕೆಳಗಿನಂತೆ ವ್ಯಾಸವನ್ನು ಹೊಂದಿರುವ ಘನ ಗೋಳಾಕಾರದ ಚೆಂಡು ಸ್ಥಳಾಂತರಿಸುವ ನೀರಿನ ಪ್ರಮಾಣವನ್ನ ಕಂಡುಹಿಡಿಯಿರಿ. ಸೇಮ್ ಇಲ್ಲೇ ನಾವೇನ್ ಮಾಡ್ಬೇಕು, ಒಂದು ಗೋಳದ ಚೆಂಡಿನ ಅಂದ್ರೆ ಅದ್ರದ್ದು ವ್ಯಾಸವನ್ನ ಕೊಟ್ಟಿದ್ದಾರೆ, ಡೈರೆಕ್ಟ್ ತ್ರಿಜ್ಯವನ್ನ ಕೊಟ್ಟಿಲ್ಲ ನಮಗ. ಸೊ ವ್ಯಾಸವನ್ನ ಕೊಟ್ಟಾಗ ತ್ರಿಜ್ಯವನ್ನ ಕಂಡುಹಿಡಿದು ಇದ್ರೊಳಗೆ ಸಿಂಪ್ಲಿಫೈ ಮಾಡಿ ನಾವ್ ಅದನ್ನ, ಸೊ ಮೀಟರ್ ಇದ್ರ ಅದನ್ನು ಲೀಟರ್ ಒಳಗ ಕನ್ವರ್ಟ್ ಮಾಡ್ಬೇಕು, ಸೆಂಟಿಮೀಟರ್ ಇದ್ರು ಅದನ್ನ ಲೀಟರ್ ಒಳಗ ನಾವು ಕನ್ವರ್ಟ್ ಮಾಡ್ಬೇಕು. ಹೌದಾ? ಸೊ ಈಗ ನೋಡ್ರಿ, ಅದಕ್ಕಿಂತ ಮುಂಚೆ ನಾನು ನಿಮಗ ಒಂದು ಸಿಮ್ಯುಲೇಷನ್ ಅನ್ನ ತೋರಿಸ್ತೇನೆ ನೋಡ್ರಿ, ಯಾವ ರೀತಿ ಅಂತ ಹೇಳಿ. ಸೇಮ್ ಇದೇ ರೀತಿ ಫಸ್ಟ್ ಇದನ್ನ ಒಂದು ನಿಮಗ್ ತೋರಿಸ್ತೇನೆ. ಅದಾದ್ಮೇಲೆ ಫಾರ್ಮುಲಾವನ್ನ ಯಾವ ರೀತಿ ಮಾಡಬಹುದು ಅಂತ ತೋರಿಸ್ತೇನೆ ನಾನು. ಹೌದಾ? ಒಂದ್ ಸೆಕೆಂಡ್. ಇಲ್ಲಿ ನೋಡ್ರಿ,
ಹೌದಾ, ಅಲ್ಲೇ ವ್ಯಾಲ್ಯೂಮ್ ಆಫ್ ಅ ಸ್ಪಿಯರ್ ಅಂತ ಇದೆ. ಹೌದಾ, ಸೊ ಇದನ್ನ ರೀಸೆಟ್ ಮಾಡ್ತೇನೆ ನೋಡ್ರಿ. ಈಗ ಅಂದ್ರೆ ಅಲ್ಲಿ ಏನಾಗಿದೆ ಅಂದ್ರ 4 ಕೋನಗಳು ಸೇರಿ ನಮಗೆ ಏನಾಗಿದೆ ಅಂತ ಒಂದು ಗೋಳ ಆಗಿದೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಸೊ ಜಸ್ಟ್ ಇದು ಅನಿಮೇಷನ್ ಇದು. ಹೌದಾ, ಅಲ್ಲಿ ನೋಡ್ರಿ, ಈಚ್ ಕೋನ್ ಹ್ಯಾಸ್ ಅ ಬೇಸ್, ಅ ಸರ್ಕಲ್ ಆಫ್ ರೇಡಿಯಸ್, ಇಟ್ಸ್ ಹೈಟ್ ಈಕ್ವಲ್ ಟು ಆರ್. ಅಂದ್ರೆ ಅದು 6 ಮತ್ತ ರೇಡಿಯಸ್ ಈಕ್ವಲ್ ಇರೋದ್ರಿಂದ ಸೊ ಅದ್ರದ್ದು ವ್ಯಾಲ್ಯೂಮ್ 1/3 5r³ ಅಂತ ಇದೆ. ಹೌದಾ, ಸೊ ನಮ್ಗೆ ಏನಾಗಿದೆ 1/3 5r³. ಹೌದಾ, ಅದಾದ್ಮೇಲೆ ನಮಗ್ ಅವ್ರು ಏನ್ ಹೇಳಿದರು, 4 ಕೋನಗಳ ಸೇರಿದ್ರೆ ನಮ್ಗೆ ಏನಾಗುತ್ತ, ಒಂದು ಗೋಳ ಆಗುತ್ತ ಅಂತ ಇದೆ. ಹೌದಾ, ಸೊ ಅದನ್ನ ಸ್ವಲ್ಪ ಅನಿಮೇಷನ್ ತೋರಿಸ್ತೇನೆ ನಾನು ನಿಮ್ಗೆ. ಹೌದಾ, ಅಲ್ಲಿ ನೋಡ್ತಾ ಇದ್ದೀರಿ, ಅದಷ್ಟು ಖಾಲಿಯಾಗಿ ಮತ್ತೆ ನಮ್ಗೆ ಏನಾಯ್ತದು, ಒಂದು ಗೋಳ. ಅಂದ್ರ 4 ಕೋನಗಳಲ್ಲಿ ತುಂಬಿರ್ತಕ್ಕಂಥ, ಫಾರ್ ಎಕ್ಸಾಂಪಲ್ ಈ ಕೋನ್ ಶೇಪ್ ಒಳಗ ಇರ್ತಕ್ಕಂಥ ಒಂದು 4 ಕಂಟೈನರ್ ಒಳಗ ನಾವು ಏನೋ ಒಂದು ನೀರನ್ನ ಹಾಕಿದ್ವಿ ಅಂದ್ರ ಅದನ್ನ ಒಂದು ಗೋಳಾಕಾರದ ಒಂದು ಕಂಟೈನರ್ ಒಳಗು ನಾವು ಅದನ್ನ ಹಾಕ್ಬೋದು. ಅಂದ್ರ ಅಷ್ಟ ಅದಕ್ಕ ಈಕ್ವಲ್ ಇದೆ. ಸೊ ಇಲ್ಲಿ ಏನಾಗಿದೆ ನೋಡ್ರಿ, ವ್ಯಾಲ್ಯೂಮ್ ಆಫ್ ಸ್ಪಿಯರ್ ಇಸ್ ಈಕ್ವಲ್ ಟು 4 ಇಂಟು ವ್ಯಾಲ್ಯೂಮ್ ಆಫ್ ಕೋನ. ಅಂದ್ರ ಶಂಕುವಿನ ಘನಫಲದ 4ರಷ್ಟು ನಮ್ಗೆ ಏನಾಗಿರ್ತೈತಿ, ಗೋಳದ ಘನಫಲ ಇರ್ತೈತಿ ಅಂತ ಅರ್ಥ. ಸೊ ಇದನ್ನ ಇನ್ನೊಮ್ಮೆ ನೋಡೋಣ, ರೀಸೆಟ್. ಹೌದಾ, ಇನ್ನೊಮ್ಮೆ ನೋಡೋಣ. ನೋಡ್ರಿ, ಸ್ವಲ್ಪ ಅನಿಮೇಷನ್ ಹೆಂಗ್ ಖಾಲಿಯಾಗಿ ಪೂರ್ತಿ ಗೋಳವನ್ನ ತುಂಬ್ಕೊಂತೈತದ. ಹೌದಾ, ನೋಡ್ರಿ, ಕರೆಕ್ಟಾ ಕಾಣಿಸ್ತಾ ಇದೆ. ಅಂದ್ರ 4 ಕೋನಗಳು ಸೇರಿ ಒಂದು ಗೋಳ ಆಗಿದೆ ಅಂತ ಅರ್ಥ. ಹೌದಾ, ಲಾಸ್ಟ್ ನೋಡ್ರಿ, ಕರೆಕ್ಟ್. ನೆಕ್ಸ್ಟ್ ಇನ್ನೊಂದಿದೆ ನೋಡ್ರಿ, ಅಲ್ಲಿ ನಮಗೆ ಏನಾಗತ್ತೆ ಹೇಳ್ರಿ, ವ್ಯಾಲ್ಯೂಮ್ ಆಫ್ ಸ್ಪಿಯರ್ ಅಂದ್ರೆ ಅಲ್ಲಿ ಸೂತ್ರವನ್ನ ಹಾಕಿ ಯಾವ ರೀತಿ ಬರ್ತೈತೆ ಅನ್ನೋದನ್ನ ಚೆಕ್ ಮಾಡೋಣ ಅಂತ. ಕರೆಕ್ಟ್. ಹೌದಾ, ಇಲ್ಲಿ ನೋಡ್ರಿ, ಸ್ಪಿಯರ್ ಸರ್ಫೇಸ್ ಏರಿಯಾ ಅಂಡ್ ವ್ಯಾಲ್ಯೂಮ್. ಇಲ್ಲೇ ವ್ಯಾಲ್ಯೂಮ್ ಅನ್ನು ಕೊಟ್ಟಿದ್ದಾರೆ ನಮಗೆ, ಅದಾದ್ಮೇಲೆ ಸರ್ಫೇಸ್ ಏರಿಯಾನು ಕೊಟ್ಟಿದ್ದಾರೆ. ಸೊ ಇಲ್ಲಿ ನಮಗ ಗೋಳಕ್ಕೆ ಚೇಂಜ್ ಆಗುದು ಏನಂತಂದ್ರ ರೇಡಿಯಸ್, ಅಂದ್ರ ತ್ರಿಜ್ಯದ ಪ್ರಕಾರ ಅವೆಲ್ಲ ನಮಗ ಫಾರ್ಮುಲಾ ಸೆಟ್ ಆಗ್ತಾ ಹೋಗ್ತಾ ಇರ್ತಾವ. ಹೌದಾ, ಸೊ ಇಲ್ಲಿ ನೋಡ್ರಿ, ರೇಡಿಯಸ್ ಅನ್ನ ನಾನು ಚೇಂಜ್ ಮಾಡಿದೆ ಅಂತ ತಿಳ್ಕೊಳಿ. ಹೌದಾ, ಕರೆಕ್ಟಾ. ನಾ ವ್ಯಾಲ್ಯೂಮ್ ಅನ್ನು ಹೈಡ್ ಮಾಡ್ತೇನೆ ಈಗ, ಅದಾದ್ಮೇಲೆ ತೋರಿಸ್ತೇನೆ. ಹೌದಾ, ಸೊ ಈಗ ಏನಾಗುತ್ತೆ, ರೇಡಿಯಸ್ 5 ಇದೆ, ಇದನ್ನ ನಾನು ಇನ್ನೂ ಸ್ವಲ್ಪ ಕಡಿಮೆ ಮಾಡಬಹುದು. ಕರೆಕ್ಟಾ, ನೋಡ್ತಾ ಇದ್ದೀರಿ ಅಲ್ಲಿ ತ್ರಿಜ್ಯ ಯಾವ ರೀತಿ ಚೇಂಜ್ ಆಗ್ತಾ ಇದೆ ಗೋಳ. ಹೌದಾ, ಅಗ್ದಿ ಸಂದು ಹೈಯೆಸ್ಟ್ ಇಲ್ಲೇ 5 ಅಂತ ಲಾಸ್ಟ್ ಇದೆ. ಹೌದಾ, 5 ಡಿಗ್ರಿ, ಸಾರಿ 5 ರೇಡಿಯಸ್ ಅನ್ನೋದು ನಮಗೆ 5 ಲಾಸ್ಟ್ ಇದೆ. ಹೌದಾ, ಸೊ ಇಲ್ಲಿ ವ್ಯಾಲ್ಯೂಮ್ ನೋಡ್ರಿ ಇಲ್ಲೇ. ಹೌದಾ, ವಿ ಇಸ್ ಈಕ್ವಲ್ ಟು 4/3 πr³ ಅಂತ ಇದೆ. ಇದಕ್ಕೆ ಸೊಲ್ಯೂಷನ್ ನೋಡೋಣ. ಹೌದಾ, ಎಷ್ಟು ಬಂದ್ ನೋಡ್ರಿ, 4/3 π ಇಂಟು 5³ ಯಾಕಂದ್ರೆ ತ್ರಿಜ್ಯನ 3 ಸತಿ ಬರಿಬೇಕು. ಸೊ 5³ ಅಂದಾಗ ನಮ್ದು ಆನ್ಸರ್ ಎಷ್ಟು ಬರ್ತೈತಿ, 523.6 ಅಂತ ಬರ್ತೈತಿ. ಹೌದಾ, ನೆಕ್ಸ್ಟ್ ಸರ್ಫೇಸ್ ಏರಿಯಾ. ಹೌದಾ, 4πr² ಅಂತ ಇದೆ. ಸರ್ಫೇಸ್ ಏರಿಯಾ ಅಂದ್ರ ಗೋಳದ ಮೇಲ್ಮೈ ವಿಸ್ತೀರ್ಣವನ್ನ ಕಂಡು ಹಿಡಿಯುವಂತಹ ಸೂತ್ರ ಏನು, 4πr² ಅಂತ ಇದೆ. ಸೊ ಅದಕ್ಕೆ ಸರ್ಫೇಸ್ ಏರಿಯಾದ ಸೂತ್ರದ ಅದು ಸೊಲ್ಯೂಷನ್ ಏನಿದೆ, 4π5² ಅಂದಾಗ ನಮಗ 314.16 ಅಂತ ಬರ್ತೈತಿ. ಹೌದು, ಸೊ ನಾವ್ ಇದನ್ನ ಇದ್ರ ತಕ್ಕಂಗ ಅಲ್ಲಿ ನೋಡ್ತಾ ಇದ್ದೀರಿ, ಸೂತ್ರ ಕೂಡ ನಮಗ ಚೇಂಜ್ ಆಗ್ತಾ ಇದೆ. ಹೌದಾ, ಕಾಣಿಸ್ತಾ ಇದೆ ಅನ್ಕೋತೆ ನಾನು ನಿಮಗ್. ಹೌದಾ, ಸೂತ್ರದಲ್ಲಿ ಬರ್ತಕ್ಕಂಥ ವ್ಯಾಲ್ಯೂ ಕೂಡ ನಮಗ ಅದ್ರ ತಕ್ಕಂಗ, ಅಂದ್ರ ರೇಡಿಯಸ್ ಮೇಲೆ ನಮಗ ವ್ಯಾಲ್ಯೂಮ್ ಆಫ್ ಸ್ಪಿಯರ್ ಅಥವಾ ಗೋಳದ ಘನಫಲ ಡಿಪೆಂಡ್ ಆಗಿರೋದು ಯಾವ್ದು ಹೇಳ್ರಿ, ತ್ರಿಜ್ಯದ ಮೇಲೆ ನಮಗ ಡಿಪೆಂಡ್ ಆಗಿರ್ತೈತಿ. ನೋಡ್ರಿ ಇಲ್ಲಿ ವ್ಯಾಲ್ಯೂಮ್ ಯಾವ ರೀತಿ ಚೇಂಜ್ ಆಗ್ತಾ ಇದೆ, ನಾ ಚೇಂಜ್ ಮಾಡಿದ ಹಾಗೆ ಎಲ್ಲ ಕೂಡ ಇದು ಚೇಂಜ್ ಆಗ್ತಾ ಇದೆ. ಹೌದಾ, ಕರೆಕ್ಟಾ. ನೆಕ್ಸ್ಟ್ ಇಲ್ಲಿ ಇನ್ನೊಂದಿದೆ ನೋಡ್ರಿ, ತೋರಿಸ್ತೇನೆ ನಿಮ್ಗೆ. ಇಲ್ಲಿದೆ ನೋಡ್ರಿ ಇದು. ಹೌದಾ, ಜಸ್ಟ್ ನಿಮಗ ಅದನ್ನ ಇದ್ರಾಗ ಸೂತ್ರ ಅಂತ ಏನಿಲ್ಲ, ಜಸ್ಟ್ ಇದನ್ನಷ್ಟ ಕೊಟ್ಟಿದಾರು. ನಾ ಇದನ್ನ ಇಲ್ಲೇ ಚೇಂಜ್ ಮಾಡ್ಬೋದು ಇದು. ಹೌದಾ, ಕರೆಕ್ಟಾ ಕಾಣಿಸ್ತಾ ಇದೆ. ಗೋಳವನ್ನ ನಾನು ಈ ಪಾಯಿಂಟ್ ಮುಖಾಂತರ ಇಷ್ಟು ಸಣ್ಣದು ಮಾಡಬಹುದು. ಅಂದ್ರ ನಿಮಗ ನಾನ್ ನಿಮಗ ಮೇನ್ ಕಾನ್ಸೆಪ್ಟ್ ಏನ್ ಹೇಳ್ತಾ ಇದ್ದೀನಿ ಅಂದ್ರ, ರೇಡಿಯಸ್ ತಕ್ಕಂಗ ಅಥವಾ ಡಿಪೆಂಡಿಂಗ್ ಅಪಾನ್ ರೇಡಿಯಸ್ ನಮಗ ಗೋಳದ ವ್ಯಾಲ್ಯೂಮ್ ಅಥವಾ ಏನು ಘನಫಲ ನಮಗ
ಚೇಂಜ್ ಆಗ್ತಾ ಇದೆ ಅನ್ನೋದನ್ನ ನಿಮಗೆ ತೋರಿಸ್ತಾ ಇದೆ. ಕರೆಕ್ಟಾ? ನೋಡ್ತಾ ಇದ್ದೀರಿ ಇಲ್ಲೇ? ನಿಮ್ಗೆ ನಾನು ಚೂರ್ ಮೇಲ್ ಸರಿಸ್ತೀನಿ ತಡ್ರಿ, ಒಂದ್ ಸೆಕೆಂಡ್. ಹೌದಾ? ಇಲ್ಲಿ ಕಾಣಿಸ್ತಾ ಇದೆ ರೇಡಿಯಸ್ ಯಾವ ರೀತಿ ಚೇಂಜ್ ಆಗ್ತಾ ಇದೆ. ಅದಕ್ಕೆ ತಕ್ಕಂಗ ನಮ್ಗೆ ಇಲ್ಲಿ ಏನಾಗ್ತಾ ಇದೆ, ಸರ್ಫೇಸ್ ಏರಿಯಾ ಚೇಂಜ್ ಆಗ್ತಾ ಇದೆ, ವ್ಯಾಲ್ಯೂಮ್ ಕೂಡ ನಮಗ ಚೇಂಜ್ ಆಗ್ತಾ ಇದೆ. ಹೌದಾ? ಕರೆಕ್ಟಾ? ಇಲ್ಲಿ ನೋಡ್ತಾ ಇದ್ದೀರಿ, ನೋಡ್ತೀರಿ ಅಲ್ಲಿ ರೇಡಿಯಸ್ 2.3 ಆಯ್ತು. ಅದಾದ್ಮೇಲೆ ನೋಡ್ರಿ ಇಲ್ಲಿ, ಕರೆಕ್ಟ್ 6 ಯೂನಿಟ್ಸ್. ಅಂದ್ರ ನಾವು ಈ ರೀತಿ ಅದನ್ನ ಎಷ್ಟು ಚೇಂಜ್ ಮಾಡಿದ್ರು ಅಂದ್ರ ನಮ್ದ ಗೋಳ ಡಿಪೆಂಡ್ ಆಗಿರೋದ ನಮ್ಗ ತ್ರಿಜ್ಯದ ಮೇಲೆ ಡಿಪೆಂಡ್ ಆಗಿದೆ ಅಂತ ಅರ್ಥ. ಇದು ನಿಮ್ದು ಗೋಳದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸಿಮ್ಯುಲೇಷನ್. ಇದು ಅಲ್ಲೇ ಏನ್ ಮಾಡಿದ್ರಿ ನೀವು, ಗೋಳ ಅಂದ್ರ 4 ಕೋನಗಳು ಸೇರಿ ಒಂದು ಗೋಳ ಆಗಿದೆ ಅಂತ ಅರ್ಥ ಆಯ್ತು. ಅದಾದ್ಮೇಲೆ ಅದ್ರ ಮೇಲೆ ನಮಗಿಲ್ಲಿ ಮೇನ್ ಈ ಪಾಠದೊಳಗೆ ನಮಗ್ ಗೊತ್ತಿರೋದಂದ್ರ ಸೂತ್ರಗಳು. ಆಯಾ ಇದಕ್ ತಕ್ಕಂಗ ನಮಗೆ ಎಲ್ಲಾ ಸೂತ್ರಗಳ ನೆನಪಿದ್ರೆ ನಾವು ಈಸಿಲಿ ಈ ಪ್ರಾಬ್ಲಮ್ಸ್ ಗಳನ್ನ ಸಾಲ್ವ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಆಯತದ ಅದರದ್ದು ಮೇಲ್ಮೈ ವಿಸ್ತೀರ್ಣ ಮತ್ತು ಘನಫಲ ಗೊತ್ತಿರ್ಬೇಕು, ಸಿಲಿಂಡರ್ದು ಮೇಲ್ಮೈ ವಿಸ್ತೀರ್ಣ ಘನಫಲ, ಆಮೇಲೆ ಶಂಕು, ಆಮೇಲೆ ಗೋಳ, ಇವೆಲ್ಲವನ್ನು ನೀವು ನೀಟಾಗಿ ನೆನಪಿದ್ರ ಹತ್ರ ಇವುಗಳನ್ನ ಮಾಡ್ಲಿಕ್ಕೆ ಬರ್ತೈತಿ. ನಿಮಗ ಮೇನ್ ಫಾರ್ಮುಲಾನ ಗೊತ್ತಿರ್ಲಿಲ್ಲ ಅಂದ್ರ ಏನ್ ಮಾಡ್ಲಿಕ್ಕೂ ಆಗುದಿಲ್ಲ. ಯಾಕಂದ್ರೆ ಮೇನ್ ಈ ಪಾಠದೊಳಗ ಸಂಬಂಧಪಟ್ಟಿರೋದಂದ್ರ ಎಲ್ಲಾ ಫಾರ್ಮುಲಾ ಗೊತ್ತಿದ್ರೆ ನಾವು ಮುಂದೆ ಸ್ಟೆಪ್ ಅನ್ನ ಮಾಡ್ಲಿಕ್ಕೆ ಬರ್ತೈತಿ, ಇಲ್ಲ ಅಂದ್ರ ಇಲ್ಲ. ಹೌದಾ? ಅರ್ಥ ಆಯ್ತು ಇದು? ನೆಕ್ಸ್ಟ್ ಹೋಗೋಣ ಈಗ. ನೆಕ್ಸ್ಟ್ ಹೌದಾ? ಇವಾಗ ನೋಡ್ರಿ, ನೆಕ್ಸ್ಟ್ ಏನಿದೆ, ಕೆಳಗಿನಂತೆ ವ್ಯಾಸವನ್ನು ಹೊಂದಿರುವ ಘನ ಗೋಳಾಕಾರದ ಚೆಂಡು ಸ್ಥಳಾಂತರಿಸುವ ನೀರಿನ ಪ್ರಮಾಣವನ್ನ ಕಂಡುಹಿಡಿಯಿರಿ ಅಂತ ಇದೆ. ಹೌದಾ? ಸೊ ಇಲ್ಲಿ ಏನಾಗಿದೆ, ನಮಗ ಡಿ ಅನ್ನ ಕೊಟ್ಟರು ಅವರು, ಆರ್ ಕೊಟ್ಟಿಲ್ಲ. ಅಂದ್ರೆ ಡಯಾಮೀಟರ್ ಅಥವಾ ವ್ಯಾಸವನ್ನ ಅವರು ಕೊಟ್ಟಿದ್ದಾರೆ. ಸೊ ವ್ಯಾಸ ಎಷ್ಟಿದೆ ನಮಗ? 28 ಸೆಂಟಿಮೀಟರ್ ಅಂತ ಇದೆ. ಹೌದಾ? 28 ಸೆಂಟಿಮೀಟರ್ ಇರೋದ್ರಿಂದ ಇದನ್ನ ನಾನು ಅರ್ಧ ಮಾಡಿದ್ರ ಅಂದ್ರೆ R is equal to 28 divided by 2. ಹೌದಾ? 2 ಒಂದ್ಲೆ 2 14. ಸೊ R is equal to ಎಷ್ಟಾಯ್ತು? 14 ಸೆಂಟಿಮೀಟರ್ ಅಂತ ಆಯ್ತು. ಹೌದಾ? ಸೊ ಇಲ್ಲಿ ನೋಡ್ರಿ, ಈಗ V is equal to 4/3 ಕರೆಕ್ಟ್ ಇಂಟು 22 divided by 7. ಇದನ್ನ ನಾ ಏನ್ ಮಾಡ್ಬೇಕು ಹೇಳ್ರಿ, 14 3 ಸತಿ ಬರಿಬೇಕು, ಯಾಕಂದ್ರೆ ಅದು R³ ಇರೋದ್ರಿಂದ. ಹೌದಾ? ಸೊ 14 ಇಂಟು 14 ಇಂಟು 14. ಹೌದಾ? ಸೊ ಎಲ್ಲಾದ್ರೂ ಏನ್ ಕಟ್ತಾ ಹೋಗುತ್ತೆ ನೋಡ್ರಿ, 7 ಒಂದ್ಲೆ 7 2ಲೆ, ಇದನ್ ಬಿಟ್ರೆ ನಮಗ್ ಮತ್ತೆ ಎಲ್ಲಿನೂ ಇದು ಕಟ್ತಾ ಹೋಗಂಗಿಲ್ಲ. ಸೊ ಅದಕ್ಕೆ ಏನ್ ಮಾಡ್ಬೇಕು, ನಾವೀಗ ಡಿವೈಡೆಡ್ ಬೈ ಮಾಡಿ ಇಡ್ಬೇಕು. ಹೌದಾ? ಸೊ ಇಷ್ಟನ್ನ ಮಲ್ಟಿಪ್ಲೈ ಮಾಡ್ರಿ, ಎಷ್ಟಾಗತ್ತ ನೋಡ್ರಿ ಇದು. ಸರಿ, 1 ಸೆಕೆಂಡ್. ಮಲ್ಟಿಪ್ಲೈ ಮಾಡ್ರಿ, ಎಷ್ಟಾಗತ್ತ? 4 ಇಂಟು 22 ಇಂಟು 14 ಇಂಟು 14 ಎಷ್ಟಾಯ್ತು? 1 ಸೆಕೆಂಡ್. 14 ಅಂದ್ರೆ ಎಷ್ಟಾಯ್ತು? 17,248 ಆಯ್ತು. ಆಮೇಲೆ ಇಂಟು 2 ಒಂದು ಇದೆ. ಹೌದಾ? ಇಂಟು 2 ಎಷ್ಟಾಯ್ತು? 34,496 ಆಯ್ತು. ಅದಾದ್ಮೇಲೆ ಡಿವೈಡೆಡ್ ಬೈ 3 ಮಾಡ್ರಿ, ಎಷ್ಟಾಯ್ತು? 11,498.67 ಸೆಂಟಿಮೀಟರ್ ಕ್ಯೂಬ್ ಆಯ್ತು. ಇದಕ್ ತಕ್ಕಂಗ ನಾವು ಆ ಚೆಂಡಿನ ಗೋಳಾಕಾರದ ಚೆಂಡಿನ ಏನಂತಾರ ಅದಕ್ಕೆ ವ್ಯಾಲ್ಯೂಮ್ ಅಥವಾ ಘನಫಲವನ್ನ ನಾವ್ ಎಷ್ಟು ಅಂತ ಕಂಡು ಹಿಡಿದಿವಿ ಇಲ್ಲಿ? 11,498.67 ಸೆಂಟಿಮೀಟರ್ ಕ್ಯೂಬ್ ಅಂತ ಇದೆ. ಬಟ್ ಇಲ್ಲಿಗೆ ಇದು ಪ್ರಾಬ್ಲಮ್ ಸಾಲ್ವ್ ಆಗ್ಲಿಲ್ಲ, ಯಾಕಂದ್ರೆ ಅದನ್ನ ನಾವು ಲೀಟರ್ ಒಳಗೆ ಕನ್ವರ್ಟ್ ಮಾಡ್ಬೇಕು. ಅದರ ಆದ ಹಿಡಿಯತಕ್ಕಂತ ನೀರಿನ ಸಾಮರ್ಥ್ಯ ನಾವು ಸೆಂಟಿಮೀಟರ್ ಒಳಗೆ ಇಡ್ಲಿಕ್ಕೆ ಬರುವುದಿಲ್ಲ. ಸೊ ಅದನ್ನ ನಾವ್ ಏನ್ ಮಾಡ್ಬೇಕು? ಲೀಟರ್ ಒಳಗೆ ಕನ್ವರ್ಟ್ ಮಾಡ್ಬೇಕು. ಹೌದಾ? ಸೊ ದೇರ್ ಫೋರ್ ಚೆಂಡು ಸ್ಥಳಾಂತರಿಸುವ ನೀರಿನ ಪ್ರಮಾಣ, ಚೆಂಡು ಸ್ಥಳಾಂತರಿಸುವ ನೀರಿನ ಪ್ರಮಾಣ
ನೀರಿನ ಪ್ರಮಾಣ ಅಂತ ಇದೆ. ನಿಮಗ್ ಗೊತ್ತಿದೆ 1 ಸೆಂಟಿಮೀಟರ್ ಕ್ಯೂಬ್ ಅನ್ನ ಅದಕ್ಕೆ ನಾವು ಲೀಟರ್ಗೆ ಕನ್ವರ್ಟ್ ಮಾಡ್ಬೇಕಂದ್ರೆ ಎಷ್ಟಾಗತ್ತ 1000 ಲೀಟರ್ಸ್ ಅಂತ ಆಗತ್ತ. ಸೊ ನಾವೀಗ ಏನ್ ಮಾಡ್ಬೇಕು, ಈ ಬಂದಿರುವ ವ್ಯಾಲ್ಯೂಗೆ ನಾವೇನ್ ಮಾಡ್ಬೇಕು, 1000 ನಿಂದ ನಾವೇನ್ ಮಾಡ್ಬೇಕು ಹೇಳ್ರಿ, ಭಾಗಾಕಾರ ಮಾಡ್ಬೇಕು. ಹೌದಾ? ಸೊ ನೋಡ್ರಿ 11,498.67. ಅದಾದ್ಮೇಲೆ 1000ದಿಂದ ಅಂದ್ರ 1000ದಿಂದ ನಾವೇನ್ ಮಾಡ್ಬೇಕು, ಭಾಗಾಕಾರ ಮಾಡ್ಬೇಕು. ಸೊ ಇಲ್ಲಿ 3 0 ಇರೋದ್ರಿಂದ ಆ ಪಾಯಿಂಟ್ ನ 3 ಸ್ಥಾನ ಅಥವಾ 3 ಡಿಜಿಟ್ ಅನ್ನ ನಾವು ಈ ಕಡೆ ಸರ್ಸಿದ್ರೆ ನಮಗ ಈಸಿಲಿ ಬರ್ತೈತಿ. ಹೌದಾ? ಸೊ ಇಲ್ಲಿ ನೋಡ್ರಿ ಪಾಯಿಂಟ್ ಆದ್ಮೇಲೆ 1 2 3 ಅಂದ್ರೆ ಎಷ್ಟು ಬಂತು ನಮಗೀಗ 11.498. ಹೌದಾ? 11.498 ಲೀಟರ್ ಅಂತ ಬಂತು. ಇದನ್ನ ನಾವು ಆ ಚೆಂಡು ಸ್ಥಳಾಂತರಿಸುವ ನೀರಿನ ಪ್ರಮಾಣವನ್ನ ನಾವು ಲೀಟರ್ ಒಳಗೆ ಕನ್ವರ್ಟ್ ಮಾಡಿದ್ರೆ ಎಷ್ಟು ಬಂತು, 11.498 ಲೀಟರ್ ಅಂತ ಬಂತು. ಅರ್ಥ ಆಯ್ತಾ? ಈಗ ನೆಕ್ಸ್ಟ್ ಹೋಗೋಣ. ಈಗ ನೆಕ್ಸ್ಟ್ ಅದನ್ನ ಸೆಕೆಂಡ್ ಒನ್ ನೀವ ಮಾಡಬಹುದು. 0.21 ಮೀಟರ್ ಅಂತ ಇದೆ. ಹೌದಾ? ನಾನ್ ಜಸ್ಟ್ ನಿಮಗ ಅದನ್ನ ಸ್ವಲ್ಪ ಒಂದೀಟ್ ಹೇಳ್ಕೊಡ್ತೇನೆ, ಯಾಕಂದ್ರೆ ನೀವ ಮಾಡ್ರಿ ಅದೊಂದು ಎಕ್ಸಾಂಪಲ್. ಹೌದಾ? ಈಗ ನೋಡ್ರಿ 0.21 ಮೀಟರ್ ಇದೆ. ಹೌದಾ? ಡಿ ಇಸ್ ಈಕ್ವಲ್ ಟು ಇದನ್ನ ನಾವೇನ್ ಮಾಡ್ಬೇಕು, ಆರಕ್ಕ ಕನ್ವರ್ಟ್ ಮಾಡ್ಬೇಕು. ಅದಕ್ಕಿಂತ ಮುಂಚೆ ಇದನ್ನ ಏನ್ ಮಾಡ್ಬೇಕು, ಮೀಟರ್ ಇದ್ದದನ್ನ ನಾವು ಸೆಂಟಿಮೀಟರ್ಗೆ ಕನ್ವರ್ಟ್ ಮಾಡ್ಕೊಂಡು. ಹೌದಾ? ಸೊ ಡಿ ಇಸ್ ಈಕ್ವಲ್ ಟು ಎಷ್ಟಾಗತ್ತೆ ನಮ್ಗೆ, ಇದು 21 ಸೆಂಟಿಮೀಟರ್ ಅಂತ ಆಗತ್ತ. ಹೌದಾ? 21 ಸೆಂಟಿಮೀಟರ್ ಇಸ್ ಈಕ್ವಲ್ ಟು ಇಲ್ಲಿ ಆರ್ ಇಸ್ ಈಕ್ವಲ್ ಟು 21 ಡಿವೈಡೆಡ್ ಬೈ 2 ಸೆಂಟಿಮೀಟರ್ ಅಂತ ತಗೋರಿ. ಯಾಕಂದ್ರೆ ನೀವು ಮೀಟರ್ ಒಳಗೆ ಇಟ್ರಿ ಅಂದ್ರೆ ಇಲ್ಲಿ 0.21 ಇರೋದ್ರಿಂದ ನಿಮ್ಗ ಕ್ಯಾಲ್ಕುಲೇಷನ್ ಮಾಡ್ಲಿಕ್ಕೆ ಸ್ವಲ್ಪ ಕಾಂಪ್ಲಿಕೇಟ್ ಆಗೋದ್ರಿಂದ ನಾನು ಇದನ್ನ ಇಷ್ಟ ಕ್ಲೀವ್ ಅನ್ನ ಹೇಳ್ತಾ ಇದ್ದೀನಿ. ಇದನ್ನ ನೀವು 4/3 ಪೈ ಆರ್ ಕ್ಯೂಬ್ ಸೂತ್ರದೊಳಗೆ ಹಾಕಿ ಸಿಂಪ್ಲಿಫೈ ಮಾಡ್ರಿ, ನಿಮಗ್ ಒಂದಿಷ್ಟು ವ್ಯಾಲ್ಯೂ ಬರ್ತೈತಿ. ಅದನ್ನ ಸೆಂಟಿಮೀಟರ್ ಇದ್ದದನ್ನ ಲೀಟರ್ ಒಳಗೆ ಕನ್ವರ್ಟ್ ಮಾಡ್ರಿ. ಹೌದಾ? ಇದೊಂದು ಪ್ರಾಬ್ಲಮ್ ನೀವ ಮಾಡ್ಬೋದು. ಗೊತ್ತಾಗ್ಲಿಲ್ಲ ಅಂದ್ರೆ ನಾನು ಹೇಳ್ಕೊಡ್ತೇನೆ. ಹೌದಾ? ಸೊ ನೆಕ್ಸ್ಟ್ ಹೋಗೋಣ. ಈಗ ನೆಕ್ಸ್ಟ್ ಏನಿದೆ ನೋಡ್ರಿ, ಥರ್ಡ್ ಒನ್ ಏನಿದೆ ಕ್ವಶನ್ ಓದ್ತೆ ನೋಡ್ರಿ. ಒಂದು ಲೋಹದ ಚೆಂಡಿನ ವ್ಯಾಸವು 4.2 ಸೆಂಟಿಮೀಟರ್ ಇದೆ. ಲೋಹದ ಸಾಂದ್ರತೆಯು 8.9 ಗ್ರಾಮ್ ಪರ್ ಸೆಂಟಿಮೀಟರ್ ಕ್ಯೂಬ್ ಆದರೆ ಚೆಂಡಿನ ದ್ರವ್ಯರಾಶಿಯನ್ನ ಕಂಡುಹಿಡಿಯಿರಿ. ಚೆಂಡಿನ ದ್ರವ್ಯರಾಶಿಯನ್ನ ಕಂಡುಹಿಡಿಯಿರಿ ಅಂತ ಇದೆ. ಹೌದಾ? ಸೊ ಈಗ ಏನಾಗತ್ತ ನೋಡ್ರಿ, ಥರ್ಡ್ ಒನ್ ಏನ್ ಕೊಟ್ಟಿದಾರು, ಡಿ ಇಸ್ ಈಕ್ವಲ್ ಟು ವ್ಯಾಸವನ್ನ ಕೊಟ್ಟಿದಾರು. ನೆನ್ಪಿಟ್ಕೋರಿ, ಅವ್ರು ವ್ಯಾಸ ಕೊಡ್ತಾರೋ ಅಥವಾ ತ್ರಿಜ್ಯ ಕೊಡ್ತಾರೋ ಸ್ವಲ್ಪ ಕೇರ್ಫುಲ್ ಆಗಿ ನಾವು ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ಬೇಕು. ಸೊ ವ್ಯಾಸವನ್ನ ಕೊಟ್ಟಿರೋದ್ರಿಂದ ಅದು ಎಷ್ಟಿದೆ ಹೇಳ್ರಿ, ವ್ಯಾಸ ಇಸ್ ಈಕ್ವಲ್ ಟು 4.2 ಸೆಂಟಿಮೀಟರ್ ಇದೆ. ಹೌದಾ? ಸೊ ಇದನ್ನ ಆರಿಗೆ ಕನ್ವರ್ಟ್ ಮಾಡ್ರಿ, ಎಷ್ಟಾಗತ್ತ 4.2 ಡಿವೈಡೆಡ್ ಬೈ 2. ಹೌದಾ? ಅಂದ್ರ 2ರಿಂದ ಭಾಗಿಸ್ತೀರಿ. ಸೊ ಆರ್ ಇಸ್ ಈಕ್ವಲ್ ಟು ಅವಾಗ ಎಷ್ಟಾಗತ್ತ, 2 ಒಂದ್ಲೆ 2 ಎರಡ್ಲೆ 2 ಒಂದ್ಲೆ 2.1 ಸೆಂಟಿಮೀಟರ್ ಅಂತ ಆಗತ್ತ. ಸೊ ನಾವೀಗ ಫಸ್ಟ್ ಏನ್ ಮಾಡ್ಬೇಕು, ಆ ಗೋಳಾಕಾರದ ಚೆಂಡಿನ ಅಂದ್ರೆ ಅದ್ರದ್ದು ಲೋಹದ ಚೆಂಡಿನ ಘನಫಲ ಅಥವಾ ವ್ಯಾಲ್ಯೂಮ್ ಅನ್ನ ನಾವು ಕಂಡುಹಿಡಿಬೇಕು. ಸೊ ವಿ ಇಸ್ ಈಕ್ವಲ್ ಟು 4/3 ಪೈ ಆರ್ ಕ್ಯೂಬ್. 4/3 ಪೈ ಆರ್ ಕ್ಯೂಬ್ ಅಂತ ಇದೆ. ಸೊ 4/3 ಇಂಟು 22 ಡಿವೈಡೆಡ್ ಬೈ 7 ಇಂಟು ಇಲ್ಲಿ ನೋಡ್ರಿ 2.1 ಇರೋದ್ರ 3 ಸತಿ ಇರೋದ್ರಿಂದ ಅದನ್ನ ನಾನು 3 ಸತಿ ಬರಿತೀನಿ. 2.1 ಇಂಟು 2.1 ಇಂಟು 2.1 ಅಂತ ಇದೆ. ಹೌದಾ? ಸೊ ಈಗ ಇಲ್ಲಿ ಏನಾಗತ್ತ ನೋಡ್ರಿ, ಎಲ್ಲಾದ್ರೂ ಕಟ್ತಾ ಹೋಗತ್ತೇನ. ಸೊ 7 ಒಂದ್ಲೆ ಏನ್ ಮಾಡ್ತೇನೆ ನಾನು, 7 0 ಪಾಯಿಂಟ್ ಆದ್ಮೇಲೆ 21 ಆಗತ್ತ. 7 ಮೂರ್ಲೆ 21. ಅದಾದ್ಮೇಲೆ 3 ಹೋಗ್ತೈತಿ, ಇದು ಕೂಡ 0.3 7 21 ಆಗತ್ತ. ಹೌದಾ? ಸೊ ಈಗ ಎಷ್ಟಾಗತ್ತ ನೋಡ್ರಿ, 4 22. ಹೌದಾ? ನೋಡೋಣ ಒಂದು ಸೆಕೆಂಡ್, ಕ್ಯಾಲ್ಕುಲೇಷನ್ ಮಾಡೋಣ ಅಂತ. ಹೌದಾ? 4 ಇಂಟು 22 ಇಂಟು 0.3 ಇಂಟು 0.7 ಇಂಟು 2.1. ಹೌದಾ? ಎಷ್ಟು ಬಂತು,
38.808 ಸೆಂಟಿಮೀಟರ್ ಕ್ಯೂಬ್. 38 ಹೌದಾ 808 ಸೆಂಟಿಮೀಟರ್ ಕ್ಯೂಬ್ ಅಂತ ಬಂತು. ಹೌದಾ? ಸೊ ಈಗ ಏನಾಯ್ತು, ನಮಗ ಅವರು ಏನ್ ಹೇಳಿದಾರು, ಅದ್ರದ್ದು ವ್ಯಾಲ್ಯೂಮ್ ಅನ್ನ ಅಷ್ಟ ಕಂಡು ಹಿಡೀರಿ ಅಥವಾ ಘನಫಲವನ್ನ ಕಂಡು ಹಿಡೀರಿ ಅಂತ ಹೇಳಿಲ್ಲ, ಅದ್ರದ್ದು ದ್ರವ್ಯ ರಾಶಿಯನ್ನ ಕಂಡು ಹಿಡೀರಿ ಅಂತ ಹೇಳಿದಾರೆ. ಸೊ ಅಲ್ಲಿ ಏನಾಗಿದೆ ಅಂದ್ರ 1 ಸೆಂಟಿಮೀಟರ್ ಕ್ಯೂಬ್ಗೆ ನಮ್ಗೆ ಏನಾಗಿದೆ ಅಂತ 8.9 ಗ್ರಾಮ್ ಅಂತ ಇದೆ. ಹೌದಾ? ಇಲ್ಲಿ ನೋಡ್ರಿ, 1 ಸೆಂಟಿಮೀಟರ್ ಕ್ಯೂಬ್ ಇಸ್ ಈಕ್ವಲ್ ಟು 8.9 ಗ್ರಾಮ್ ಅಂತ ಅದರದ್ದು ದ್ರವ್ಯ ರಾಶಿ ಇದೆ. ಹಾಗಾದ್ರೆ 38.808 ಸೆಂಟಿಮೀಟರ್ ಕ್ಯೂಬ್ಗೆ ಎಷ್ಟು ಅಂತ ಕೇಳಿದ ಹಾಗಿದು. ಹೌದಾ? ಸೊ ಹಾಗಾದ್ರೆ ನಾವ್ ಏನ್ ಮಾಡ್ಬೇಕು, ಇವ್ನ ಎರಡನ್ನ ಗುಣಾಕಾರ ಮಾಡ್ಬೇಕು. ಎಷ್ಟಾಗತ್ ನೋಡ್ರಿ, 38.808 ಹೌದಾ 808 ಇಂಟು 8.9 ಎಷ್ಟಾಯ್ತು, 349.39 345.39 ಗ್ರಾಮ್ ಅಷ್ಟು ಆಯ್ತು. ಆ ಲೋಹದ ಚೆಂಡಿನ ಏನಾಯ್ತು ನಮಗ ಅದರದ್ದು ಏನಂತಾರ ದ್ರವ್ಯ ರಾಶಿ. ಹೌದಾ? ಅದರದ್ದು ಮಾಸ್ ಎಷ್ಟಾಯ್ತು ನಮ್ಗೆ ಹೇಳ್ರಿ, ದ್ರವ್ಯ ರಾಶಿ ಎಷ್ಟಾಯ್ತು, 345.39 ಗ್ರಾಮ್ ನಷ್ಟು ಆ ಚೆಂಡಿನ ಲೋಹದ ಚೆಂಡಿನ ದ್ರವ್ಯ ರಾಶಿ ಇದೆ ಅಂತ ಹೇಳ್ಬೇಕು ನಾವು. ಸೊ ನಿಮ್ಗೇನಾಗಿದೆ, ಡೈರೆಕ್ಟ್ ಫಾರ್ಮುಲಾವನ್ನ ಕೊಡ್ತಾರ, ಸ್ವಲ್ಪ ಅಲ್ಲಿ ಇಲ್ಲಿ ಈ ರೀತಿ ನಮ್ಗ ಚೇಂಜ್ ಮಾಡಿ ಕೊಡ್ತಾ ಇರ್ತಾರೆ. ಹೌದಾ? ನೆಕ್ಸ್ಟ್ ಹೋಗೋಣ ಈಗ. ನೆಕ್ಸ್ಟ್ ಲಾಸ್ಟ್ ಇದು ಈ ಪ್ರಾಬ್ಲಮ್ ಇಂದ ಈ ಪಾಠದ ಲಾಸ್ಟ್ ಕ್ವಶನ್ ಹೌದು, ಈ ಅಭ್ಯಾಸದ ಲಾಸ್ಟ್ ಕ್ವಶನ್ ಹೌದಂದ್ರೆ ಇವತ್ತಿಗೆ ಈ ಪಾಠ ಮುಗಿತೈತಿ ನಮ್ಗ. ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲಗಳು ಅನ್ನೋ ಒಂದು ಪಾಠ ನಮ್ಗ ಮುಗಿತೈತಿ. ಸೊ 4ನೇ ಕ್ವಶನ್ ಏನಿದೆ, ಚಂದ್ರನ ವ್ಯಾಸವು ಸರಿ ಸುಮಾರಾಗಿ ಭೂಮಿಯ ವ್ಯಾಸದ 1/4 ಸಮನಾಗಿದೆ. ಚಂದ್ರನ ಗಾತ್ರವು ಭೂಮಿಯ ಗಾತ್ರದ ಎಷ್ಟರ ಭಾಗಕ್ಕೆ ಸಮನಾಗಿರುತ್ತದೆ? ಹೌದಾ? ಇಲ್ಲಿ ಏನಾಗಿದೆ ಅಂತ 4th ಕ್ವಶನ್ ಇದು, ಚಂದ್ರನ ವ್ಯಾಸ 1 ಪಟ್ಟಿದೆ ಅಂತ. ಹೌದಾ? ಚಂದ್ರನ ವ್ಯಾಸ ಎಷ್ಟಿದೆ, 1 ಪಟ್ಟಿದೆ ಅಂದ್ರೆ ಅದಕ್ಕೆ ಪಟ್ಟು ಇರೋದ್ರಿಂದ ನಾನು ಅದನ್ನ ಯೂನಿಟ್ ಅನ್ನ ಬರೆಯೋದಿಲ್ಲ. ಅದಾದ್ಮೇಲೆ ಭೂಮಿಯ ವ್ಯಾಸ ಎಷ್ಟಿದೆ ಅಂತ 4ರಷ್ಟಿದೆ. ಹೌದಾ? ಅದಾದ್ಮೇಲೆ ಈಗ ನಾವೇನ್ ಮಾಡ್ಬೇಕು, ಚಂದ್ರನ ತ್ರಿಜ್ಯ ಅನುಪಾತ ಭೂಮಿಯ ತ್ರಿಜ್ಯ 1:4 ಅಂತ ಇದೆ. ಹೌದಾ? ಅದಾದ್ಮೇಲೆ ನೋಡ್ರಿ ಇಲ್ಲಿ ಚಂದ್ರನ ಘನಫಲ ಅನುಪಾತ ಭೂಮಿಯ ಘನಫಲ 4/3 ಹೌದಾ πr³ ಅನುಪಾತ 4/3 πr³ ಅಂದ್ರೆ ಇದನ್ನ ಕ್ಯಾಪಿಟಲ್ ಆರ್ ಅಂತ ಬರೀತೇನೆ, ಯಾಕಂದ್ರೆ ಆರ್ ಎರಡೆರಡು ಇರೋದ್ರಿಂದ ನಾನು ಅದನ್ನ ಕ್ಯಾಪಿಟಲ್ ಆರ್ ಅಂತ ತಗೋತೀನಿ. ಸೊ ಇಲ್ಲಿ ಏನಾಯ್ತು, ಈ ಪೈ ಕ್ಯಾನ್ಸಲ್ ಆಯ್ತು, 4/3 ಕ್ಯಾನ್ಸಲ್ ಆಯ್ತು ನಮಗ. ಹೌದಾ? ಸೊ r³ ಅಂದ್ರೆ ಇಲ್ಲಿ ಆರ್ ಅಂದ್ರೆ ಎಷ್ಟಿದೆ, 1 ಕ್ಯೂಬ್ ಅಂತ ಇದೆ. ಇಲ್ಲಿ ಅನುಪಾತ r³ ಅಂದ್ರೆ ಎಷ್ಟಿದೆ, 4 ಕ್ಯೂಬ್ ಅಂತ ಇದೆ. ಹೌದಾ? ಸೊ ಈಗ 1ಅನ್ನ 3 ಸತಿ ಗುಣಾಕಾರ ಮಾಡ್ರಿ, ಎಷ್ಟಾಗತ್ ನಮಗ, 1 ಅನುಪಾತ ಎಷ್ಟಿದೆ, 4ಅನ್ನ 3 ಸತಿ ಗುಣಾಕಾರ ಮಾಡ್ರಿ, 4×4 16, 16×4 64. ಹೌದಾ? ಬಾಳ್ ಜನ ಇಲ್ಲಿ ಏನ್ ಮಾಡ್ತಿರ್ತೀರಿ ಹೇಳ್ರಿ, ಗುಣಾಕಾರ ಮಾಡ್ಬೇಕಾದ್ರ 4×3 12 ಅಂತ ಇಟ್ಬಿಡ್ತೀರಿ. ಅದು ರೇಸ್ಟ್ ಇರೋದ್ರಿಂದ ನಾವು ಅದೇ ಸಂಖ್ಯೆಯನ್ನ 3 ಸತಿ ಗುಣಾಕಾರ ಮಾಡ್ಬೇಕು. ಹೌದಾ? ಸೊ 4×4 16, 16×4 64. ಕರೆಕ್ಟ್?
ಅಂದ್ರ ಭೂಮಿಯ ವ್ಯಾಸ ಚಂದ್ರನಿಗಿಂತ 64 ಪಟ್ಟು ಅಂದ್ರ 64ರಷ್ಟದು ಜಾಸ್ತಿ ಇದೆ. ಚಂದ್ರನಕ್ಕಿಂತ ಭೂಮಿಯ ವ್ಯಾಸ ನಮಗ ಜಾಸ್ತಿ ಇದೆ ಅಂತ ಇದು ಅರ್ಥ. ಹೌದಾ? ಸೊ ಇದು ಇಲ್ಲಿಗೆ ನಿಮ್ದು ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲಗಳು ಅನ್ನೋ ಒಂದು ಪಾಠ ಇಲ್ಲಿಗೆ ಮುಗೀತು. ನೆಕ್ಸ್ಟ್ ನಾವು ಸಂಖ್ಯಾಶಾಸ್ತ್ರ. ಹೌದಾ? ಈ 9ನೇ ತರಗತಿಗೆ ಇನ್ನೆರಡು ಪಾಠ ಅದು ಅಂದ್ರೆ ನಿಮ್ದು ಪೋರ್ಷನ್ ಮುಗಿತೈತಿ. ಹೌದಾ? ಅವು ಇನ್ನೆರಡು ಸಣ್ಣ ಪಾಠ ಅದಾವು, ಅವನ್ನ ನೆಕ್ಸ್ಟ್ ಕ್ಲಾಸ್ ಒಳಗ ಕಂಟಿನ್ಯೂ ಮಾಡೋಣ ಅಂತ. ಸೊ ಇಲ್ಲಿವರೆಗೆ ಹೇಳಿರ್ತಕ್ಕಂಥ ಅಭ್ಯಾಸ ನಿಮಗ ನೀಟಾಗಿ ಅಂಡರ್ಸ್ಟ್ಯಾಂಡ್ ಆಯ್ತು ಅನ್ಕೊಂಡು ಇವತ್ತಿನ ಕ್ಲಾಸ್ ಅನ್ನ ಮುಗಿಸ್ತಾ ಇದ್ದೇನೆ. ನೆಕ್ಸ್ಟ್ ಕ್ಲಾಸ್ ಒಳಗ ಕಂಟಿನ್ಯೂ ಮಾಡೋಣ. ಥ್ಯಾಂಕ್ ಯು.